ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಮಗಳದ್ದು ಬರ್ಡೇ ಇದೆ, 21ನೇ ತಾರೀಕಲ್ಲೇ ಆಯಿತು. ವ್ಲಾಗ್ ಇವಾಗ ಹಾಕ್ತಾಯಿದ್ದೀನಿ. ಅವಳಿಗೆ ಡ್ರೆಸ್ ತಗೊಬರೋಣ ಅಂತ ಚಿಕ್ಕಪೇಟೆಗೆ ಹೋಗ್ತಾಯಿದ್ದೀವಿ. ಆಟೋದಲ್ಲಿ ಹೋಗ್ತಾಯಿದ್ದೀವಿ. ಅಂದರೆ ನಾನು ಇಷ್ಟ ಆಗೋ ಡ್ರೆಸ್ಸೇ ತಗೋಬೇಕು. ತುಂಬ ಕಡೆ ನೋಡ್ತೀನಿ, ತುಂಬ ಸುತ್ತಾಡಿಸ್ತೀನಿ. ನನ್ನ ಜೊತೆ ಡ್ರೆಸ್ ತೊಗೊಳಕ್ಕೆ ಬಂದವರಪ್ಪ ಅವಳು ಸವಾಸ ಬೇಡಪ್ಪ ಅಂತಾರೆ. ಚಿಕ್ಕಪೇಟೆಗೆ ರೀಚ್ ಆದ್ವಿ. ಚಿಕ್ಕಪೇಟೆಗೆ ಬಂದು ಅಂಗಡಿಗಳು ನೋಡ್ತಾ ಇದ್ವಿ, ಯಾವ ಕಡೆಗೆ ಹೋಗೋದು ಅಂತ. ನೋಡಿ ತುಂಬ ಜನ ಇದ್ದಾರೆ. ಇಲ್ಲಿ ನೋಡಿ, ಯಾವುದು ಸೈಡಲ್ಲೆಲ್ಲ ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ. ಯಾವ್ದು ತೊಗೊಳೋಣ ಯಾವ್ದು ಬಿಡೋಣ ಅನ್ನಂಗಿರುತ್ತಲ್ಲ. ನೋಡಿ ಎಲ್ಲ ಕಡೆ ಅಂಕಲ್ ನೋಡಿ ಎಷ್ಟು ಚೆನ್ನಾಗಿ ವಾಕ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಅವರು ನೋಡಿ ಸ್ವಲ್ಪ ನಗು ಬಂತು, ಏನೂ ಅನ್ಕೋಬೇಡಿ. ಅದೇ ಅಂಗಡಿಗಳು ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಮಕ್ಕಳು ಬಟ್ಟೆ ಅಂಗಡಿ ಎಲ್ಲಿದೆ, ಯಾವ ಶಾಪಲ್ಲಿ ತೊಗೊಳೋಣ ಅಂತ. ಉದ್ದಕ್ಕೂ ನೋಡಿ ಮಕ್ಕಳು ಬಟ್ಟೆಗಳು. ಇಲ್ಲೊಂದು ಅಂಗಡಿ ಇತ್ತು, ನುಗ್ಗಿದ್ವಿ ಆ ಅಂಗಡಿಗೆ, ನೋಡೋಣ ಯಾವ ಥರ ಇದೆ ಅಂತ. ಬಟ್ ಬೇರೆ ಕಡೆ ಎಲ್ಲ ಹೋಗಿದ್ವಿ, ಅಲ್ಲೆಲ್ಲೂ ಇಷ್ಟ ಆಗಲಿಲ್ಲ. ಬಟ್ ಈ ಶಾಪ್ಗೂ ಬಂದ್ವಿ. ಇದು ಹೋಲ್ಸೇಲ್ ಅಂತೆ, ಫ್ಯಾಕ್ಟ್ರಿ ಮ್ಯಾನುಫ್ಯಾಕ್ಚರಿಂಗ್ ಅಂತೆ. ಬಟ್ ಇಲ್ಲೆಲ್ಲ ನಾರ್ಮಲಾಗೇ ಇತ್ತು, ಹುಡುಗರುಗಳಿಗೆಲ್ಲ ಇತ್ತು, ತುಂಬ ಚಿಕ್ಕ ಮಕ್ಕಳಿಗೆ ಇಲ್ಲ. ಬಟ್ ಅಲ್ಲಿ ಇಷ್ಟ ಆಗಲಿಲ್ಲ. ನೋಡಿ ಈ ಥರ ಫುಲ್ ಫ್ಯಾಕ್ಟ್ರಿ ಥರ ಮ್ಯಾನುಫ್ಯಾಕ್ಚರಿಂಗ್ ಅವ್ರದ್ದೇನೆ. ಅಲ್ಲಿಂದ ಮತ್ತೆ ಬಂದ್ವಿ ಬೇರೆ ಕಡೆ ನೋಡೋಣ. ಇದಲ್ಲಿ ಇಷ್ಟ ಆಗಲಿಲ್ಲ ಅಂತ ಬಂದ್ವಿ. ನೆಕ್ಸ್ಟ್ ಇಲ್ಲಿಗೆ ಬಂದ್ವಿ. ಇಲ್ಲಿ ನಂಗೆ ತುಂಬ ಇಷ್ಟ ಆಯಿತು. ಆ ಡ್ರೆಸ್ ನೋಡಿ, ಕೆಂಪು ಕಲರ್ ಎಷ್ಟು ಚೆನ್ನಾಗಿದೆ. ಬಟ್ ಆ ಥರ ನನ್ನ ಮಗಳ ಹತ್ರ ಇದೆ. ಬಟ್ ಇಲ್ಲಿ ತೋರಿಸೋ ಡ್ರೆಸ್ಸಲ್ಲೇ ಒಂದು ಡ್ರೆಸ್ಸ ನನ್ನ ಮಗಳಿಗೆ ತೊಗೊಂಡಿದ್ದೀನಿ. ಯಾವುದು ಅಂತ ಗೆಸ್ ಮಾಡಿ. ಬರ್ಡೇ ವ್ಲಾಗಲ್ಲಿ ತೋರಿಸ್ತೀನಿ ಯಾವ ಡ್ರೆಸ್ ತೊಗೊಂಡೆ ಅಂತ. ನೋಡಿ ಚೆನ್ನಾಗಿದ್ದಾವೆ ಡ್ರೆಸ್ಗಳು, ಮಕ್ಕಳುಗಳಿಗೆ ಇಷ್ಟ ಆಯಿತು. ಇಷ್ಟಲ್ಲೇ ನನ್ನ ಮಗಳಿಗೆ ಒಂದು ಸೆಲೆಕ್ಟ್ ಮಾಡಿ ತೊಗೊಂಡೆ. ಅವಳಿಗೆ ವೇರ್ ಮಾಡಿ ನೋಡ್ತಿದ್ದೆ ಯಾವ ಚೆನ್ನಾಗಿ ಕಾಣುತ್ತೆ ಅಂತ. ಇದು ನೋಡಿ ಎಷ್ಟೆಷ್ಟು ಕ್ಯೂಟ್ ಆಗಿದೆ ಅಲ್ಲ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಡ್ರೆಸ್ಗಳಂತೂ ಸಖತ್ತಾಗಿರುತ್ತಪ್ಪ, ನಂಗೆ ತುಂಬ ಇಷ್ಟ. ಅವು ನೋಡ್ತಿದ್ರೆ ಎಲ್ಲ ತಗೋಬೇಕು ಅಂತ ಅನ್ನಿಸ್ತಿತ್ತು. ಬಟ್ ತಗೊಳಕ್ಕಾಗಲ್ವೇ, ಒಂದೇ ಒಂದು ಡ್ರೆಸ್ ತಗೋಣ ಅಂತ ಹೋಗಿದ್ದೆ ನಾವು. ಅಲ್ಲಿಂದ ಹೊರಗಡೆ ಬರ್ತೀವಿ, ಸಂಜೆ ಆಗಿತ್ತು. ಮಳೆ ಇಲ್ಲಿ ನೋಡಿ ಯಾವ ಥರ ನಿಂತಿದೆ ರೋಡಲ್ಲಿ. ನೀರು ತುಂಬ ಮಳೆ, ಅಯ್ಯೋ ಮಂಡಿವರೆಗೂ ನೀರು ಬರ್ತಾಯಿತ್ತು. ಸ್ವಲ್ಪ ಅದರಲ್ಲೇ ನೆನ್ಕೊಂಡು ತೊಡ್ಕೊಂಡು ಹೋದ್ವಿ. ಮತ್ತು ನೆಕ್ಸ್ಟು ಮಾರನೇ ಬೆಳಗ್ಗೆ ನಾನು ಡ್ರೆಸ್ ತೊಗೊಳೋಣ ಅಂತ ಬಂದ್ವಿ. ನೆಕ್ಸ್ಟ್ ಡೇ ವ್ಲಾಗ್ ಇದು, ಮೆಟ್ರೋದಲ್ಲಿ ಹೋಗೋಣ ಅಂತ ಮೆಟ್ರೋದಲ್ಲಿ ಹೋಗ್ತಾ ಇದ್ದೀವಿ. ಮೆಟ್ರೋದಲ್ಲೇ ಚಿಕ್ಕಪೇಟೆಗೆ ಹೋಗ್ಬಿಟ್ಟು ಚಿಕ್ಕಪೇಟೆಯಲ್ಲಿ ಡ್ರೆಸ್ ನೋಡೋಣ ಅಂದರೆ ನನ್ನ ಮಗಳಿಗೆ, ನಮ್ಮ ಮನೆಯವ್ರಿಗೆ, ನನಗೆ 3 ಜನ ಮ್ಯಾಚಿಂಗ್ ಡ್ರೆಸ್ ತೊಗೊಳೋಣ, ಸ್ವಲ್ಪ ನಿಯರೆಸ್ಟು ಅಂತ ಹೋದ್ವಿ. ಚಿಕ್ಕಪೇಟೆಗೆ ಬಂದ್ವಿ. ಅಂದರೆ ಈ ಸಲ ಡ್ರೆಸ್ ತೊಗೊಳೋಣ ಅಂತ ಹುಡುಕ್ತಾ ಇದ್ದೀನಿ. ಯಾವ ಅಂಗಡಿಗೆ ಹೋಗೋದು, ಮ್ಯಾಚಿಂಗ್ ಡ್ರೆಸ್ ಬೇಕು ನನ್ನ ಮಗಳು ಮ್ಯಾಚಿಂಗು ಅಂತ. ಹೆವಿ ರಶ್ ಇರ್ತಾರಪ್ಪ ಚಿಕ್ಕಪೇಟೆ. ಸಾಟರ್ಡೆ ಸಂಡೇ ಅಂತೂ ಕೇಳಂಗೆ ಇಲ್ಲ. ನಾವು ಬೇರೆ ಸಂಡೇ ಹೋಗಿದ್ವಾ, ಹೆವಿ ಜನ ಇದ್ರು, ತುಂಬ ಕ್ರೌಡ್ ಇತ್ತು. ನೋಡಿ ಈ ಥರ ಡ್ರೆಸ್ ಎಲ್ಲ ನೋಡ್ತಾ ಇದ್ದೀನಿ, ಯಾವ ಚೆನ್ನಾಗಿದೆ ಹೇಳಿ. ಚೆನ್ನಾಗಿತ್ತು, ನೋಡಿದ್ವಿ ಡ್ರೆಸ್ಸು. ಬಟ್ ಯಾಕೋ ಅಷ್ಟೊಂದು ಇಷ್ಟ ಆಗಲಿಲ್ಲ. ಬಟ್ ಆದರೆ ನನ್ನ ಮಗಳು ಮ್ಯಾಚಿಂಗ್ ಕಲರು ಸಿಗಲಿಲ್ಲ. ಹಂಗೆ ನೋಡ್ಕೊಂಡು ಬೇರೆ ಕಡೆ ತಗೊಳ್ಳೋಣ ಅಂದ್ಬಿಟ್ಟು ಬಂದ್ವಿ. ಬಟ್ ಡ್ರೆಸ್ಗಳು ಚೆನ್ನಾಗಿದ್ದು ಇಷ್ಟ ಆಯಿತು. ಬಟ್ ನನ್ನ ಮಗಳು ಮ್ಯಾಚಿಂಗ್ ಸಿಗಲಿಲ್ಲ. ಈಗ ನೆಕ್ಸ್ಟು ಬೇರೆ ಕಡೆ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಆಮೇಲೆ ಅದ್ರ ಮ್ಯಾಚಿಂಗ್ ನನ್ನ ಮಗಳಿಗೆ ಜ್ಯುವೆಲರಿನ ತೊಗೋಬೇಕಿತ್ತು, ನಾನು ತೊಗೋಬೇಕಿತ್ತು. ಹಂಗೆ ನೋಡ್ತಾ ಇದ್ದೀವಿ, ಯಾವ್ದಾದ್ರು ಚೆನ್ನಾಗಿದ್ರೆ ತಗೊಂಡು ಹೋಗ್ಬಿಡೋಣ ಅಂತ. ಆಮೇಲೆ ನೆಕ್ಸ್ಟು ಎಲ್ಲಿ ಹೋಗೋದು ಅಂತ ಹುಡ್ಕೊಂಡು ಸುತ್ತು ಹೋಗ್ತಾ ಇದ್ವಿ. ಜನ ಬೇರೆ ಹೆವಿ ಜನ ಇದ್ದರು. ಹಾಗೆ ಜ್ಯುವೆಲರಿನ ತಗೋಣ ಅಂತ ನೋಡ್ತಾ ಇದ್ದೆ. ಡಿಸ್ಟರ್ಬೆನ್ಸ್ ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹೊರಗಡೆ ವೆಹಿಕಲ್ಸ್ ಓಡಾಡ್ತಿದೆ, ಅದೊಂದು ಗಾಡಿ ಬಂದು ನಿಂತಿದೆ. ಆಮೇಲೆ ಈ ಶಾಪ್ಗೆ ಹೋದ್ವಿ, ಸ್ಯಾರಿ ಶಾಪ್ ಅಂದರೆ ಇದು ಕ್ಲಾತು. ನಮಗೆ ಎಷ್ಟು ಮೀಟ್ರ್ ಬೇಕು ಅಷ್ಟು ಮೀಟ್ರ್ ಒರೆಸ್ಕೋಬೋದು. ಡ್ರೆಸ್ ಹೊಲಿಸ್ಕೊಳಕ್ಕೆ, ಗೌನು, ಸ್ಯಾರಿಗೆ ಯಾವುದಕ್ಕಾದ್ರೂ ಒರೆಸ್ಕೋಬೋದು. ಇಲ್ಲಿಗಂತೂ 2 ಸಲ ಬಂದೆ ಇವು ಅಂಗಡಿಗೆ. ಮತ್ತೆ ಬೇಡ, ಇಷ್ಟ ಆಗಲಿಲ್ಲ ಅಂತ ಹೋಗಿ ಮತ್ತೆ ಬೇರೆ ಕಡೆ ಸ್ಯಾರಿ ನೋಡಿಕೊಂಡು ಮತ್ತೆ ಇಲ್ಲಿಗೆ ಬಂದು ಫೈನಲಿ ಅಲ್ಲೇ ತೊಗೊಂಡೆ. ನನ್ನ ಮಗಳು ಡ್ರೆಸ್ ಮ್ಯಾಚಿಂಗ್ ಸಿಕ್ತು. ಆಮೇಲೆ ಅದ್ರ ಮ್ಯಾಚಿಂಗ್ ಬ್ಲೌಸ್ ತೊಗೋಣ, ಸ್ಟಿಚ್ ಮಾಡ್ಸೋಕೆ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಅದ್ರ ಮ್ಯಾಚಿಂಗ್ ಬ್ಲೌಸ್ ತೊಗೊಂಡೆ. ಮ್ಯಾಚಿಂಗ್ ಬ್ಲೌಸು ಸಿಕ್ತು, ಚೆನ್ನಾಗಿರೋದು, ನಂಗೆ ಖುಷಿ ಆಯಿತು. ಇದೆಲ್ಲ ಬ್ಲೌಸೆಲ್ಲ ತೊಗೊಂಡು ಆಮೇಲೆ ಬ್ಯಾಂಗಲ್ಸ್ ತೊಗೊಂಡು ನನಗೂ ನನ್ನ ಮಗಳಿಗೂ ಮನೆಗೆ ಹೋದ್ವಿ. ಓಕೆ, ಚಿಕ್ಕ ಮಿನಿ ಬ್ಲಾಗು. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಬಾಯ್.